ನ್ಯೂಸ್ ಟಾಪ್ 9ಗೆ ಸ್ವಾಗತ. ನಾನು ವಿಸ್ಮಿತಾ ಬೆಳ್ಳಿಯಪ್ಪ. ಸಂಪುಟ ಸರ್ಕಸ್ ನಡುವೆ ಸಿಎಂ ದೆಹಲಿ ವಿಜಯ ಯಾತ್ರೆ. ಆಶೀರ್ವಾದದ ನಡುವೆ ಸಂತ್ರಸ್ತರನ್ನ ಮರೆತೇ ಬಿಟ್ರ ಬೊಮ್ಮಾಯಿ. ಪ್ರವಾಹದ ಅಬ್ಬರಕ್ಕೆ ಇಡೀ ಗ್ರಾಮವೇ ಕಂಪ್ಲೀಟ್ ಮುಳುಗಿದ್ದೆಲ್ಲಿ. ಲಾಭಿ ಮಾಡ್ತಿರುವವರಿಗೆ ಸಿಗುತ್ತಾ ಸಂಪುಟ ಪ್ರವೇಶಿಸುವ ಅದೃಷ್ಟ? ಪಟ್ಟಕ್ಕೇರಿದ ಖುಷಿಯಲ್ಲೇ ಕಾಲ ಕಳೆದಿದ್ದಾರಾ ನೂತನ ಸಿಎಂ? ಭೀಕರ ಪ್ರವಾಹಕ್ಕೆ ಬಸವಳಿದಿದ್ದ ಹೇಗೆ ಬೆಳಗಾವಿ ಜಿಲ್ಲೆ ಜನ? ನದಿ ಆರ್ಭಟಕ್ಕೆ ರಸ್ತೆಗಳೇ ಕಣ್ಮರೆ ಆಗಿದ್ದೆಲ್ಲಿ? ನೋಡೋಣ ಟೈಮ್ ಪಾಸ್ ಸಿಎಂ ನ್ಯೂಸ್ ಟಾಪ್ 9ನಲ್ಲಿ. ದೆಹಲಿಯಲ್ಲಿ ಸಿಎಂ ಸಂಭ್ರಮದ ಖುಷಿಯಲ್ಲಿ ಓಡಾಡ್ತಿದ್ರೆ ರಾಜ್ಯದಲ್ಲಿ ಪ್ರವಾಹ ಸಂತ್ರಸ್ತರು ನರಳಾಡ್ತಿದ್ದಾರೆ. ಸಿಎಂ ಬದಲಾದರೂ ರಾಜ್ಯದ ಜನರ ಸಂಕಷ್ಟಕ್ಕೆ ಮುಕ್ತಿ ಸಿಕ್ಕಿಲ್ಲ. ಧನ್ಯವಾದ ಸನ್ಮಾನದಲ್ಲೇ 3 ಕಳೆದು ಹೋಗ್ತಿದ್ದು ಜನ ಪ್ರವಾಹದ ಸಂಕಷ್ಟದಲ್ಲಿದ್ರೂ ಸಿಎಂ ಸಂಭ್ರಮಿಸಬೇಕಿತ್ತ ಅಂತ ಪ್ರಶ್ನಿಸುವಂತಾಗಿದೆ. ಪಟ್ಟಾಭಿಷೇಕದ ಖುಷಿಯಲ್ಲೇ ಸಿಎಂ ಹುಬ್ಬಳ್ಳಿ ದೆಹಲಿ ಟೂರ್ ಕೈಗೊಂಡಿದ್ದು ಕ್ಯಾಬಿನೆಟ್ ರಚನೆ ಮಾಡದೆ ಕಾಲಹರಣ ಮಾಡ್ತಿರೋದೇಕೆ ಅಂತ ಜನರು ಪ್ರಶ್ನಿಸುತ್ತಿದ್ದಾರೆ. ಜನ ಕಣ್ಣೀರಿಡ್ತಿದ್ರೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ದೆಹಲಿ ಪ್ರವಾಸ ಕೈಗೊಂಡಿದ್ದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ರನ್ನ ಭೇಟಿಯಾಗಿದ್ದಾರೆ. ಸಿಎಂ ಆದ ಬಳಿಕ ಮೊದಲ ಬಾರಿಗೆ ದೆಹಲಿಯ ರಾಜನಾಥ್ ಸಿಂಗ್ ಮನೆಯಲ್ಲಿ ಬಸವರಾಜ ಬೊಮ್ಮಾಯಿ ಭೇಟಿಯಾಗಿದ್ದಾರೆ. ಅಕ್ಬರ್ ರಸ್ತೆಯಲ್ಲಿರುವ ರಾಜನಾಥ್ ಸಿಂಗ್ ನಿವಾಸದಲ್ಲಿ ಕೆಲಕಾಲ ಸಿಎಂ ಬೊಮ್ಮಾಯಿ ಮಾತುಕತೆ ನಡೆಸಿದರು. ಭೀಕರ ನೆರೆ ನರಕದಲ್ಲಿ ಬೆಳಗಾವಿ ಜಿಲ್ಲೆಯ ಜನರು ಬಸವಳಿದಿದ್ದಾರೆ. 100 ಮನೆಗಳು ಪ್ರವಾಹದಲ್ಲಿ ಕುಸಿದು ಬಿದ್ದು ಜನರು ಪರದಾಡುತ್ತಿದ್ದು ಸಾವಿರಾರು ಎಕರೆ ಜಮೀನಿನಲ್ಲಿ ಬೆಳೆದ ಬೆಳೆ ಸಂಪೂರ್ಣ ನಾಶವಾಗಿದೆ. ಇರೋಕೆ ಸೂರಿಲ್ಲದೆ ತುತ್ತು ಅನ್ನಕ್ಕೂ ಗತಿಯಿಲ್ಲದೆ ಜನರು ಒದ್ದಾಡ್ತಿದ್ದಾರೆ. 2 ವರ್ಷಗಳಿಂದ ಸತತ ಪ್ರವಾಹಕ್ಕೆ ಬೆಳಗಾವಿ ಜನರ ಬದುಕೆ ನರಕವಾಗಿದ್ದು ಪರಿಸ್ಥಿತಿ ಹೀಗಿದ್ರೂ ನೂತನ ಸಿಎಂ ಬೊಮ್ಮಾಯಿ ಮಾತ್ರ ಟೈಮ್ ಪಾಸ್ ಮಾಡ್ತಿದ್ದಾರೆ. ಬೆಳಗಾವಿಗೆ ತುರ್ತು ಪರಿಹಾರಕ್ಕೆ ಬೇಡಿಕೆ ಇಟ್ಟರೂ ನೋ ಯೂಸ್ ಎನ್ನುವಂತಾಗಿದೆ. ಜಿಲ್ಲಾಧಿಕಾರಿಗಳ ಅಕೌಂಟ್ನಲ್ಲಿ ಕೇವಲ 90 ಕೋಟಿ ರೂಪಾಯಿ ಮಾತ್ರ ಇದ್ದು ಈ ಹಣ ನೆರೆ ಸಂತ್ರಸ್ತರ ಶಿಫ್ಟಿಂಗ್ ತುರ್ತು ಕೆಲಸಕ್ಕೂ ಸಾಲಲ್ಲ. ಇನ್ನು ತಹಶೀಲ್ದಾರ್ ಅಕೌಂಟ್ಗಳಲ್ಲಿ ಕೇವಲ 10 ಲಕ್ಷ ರೂಪಾಯಿ ಮಾತ್ರ ಇದೆ. ಹೀಗಾಗಿ ಯಾವ ಕೆಲಸಕ್ಕೆ ಬಳಸಬೇಕು ಅನ್ನೋ ಗೊಂದಲದಲ್ಲಿ ಅಧಿಕಾರಿಗಳು ಇದ್ದಾರೆ. ಬಿಎಸ್ವೈ ಪ್ರವಾಸದ ವೇಳೆ 200 ಕೋಟಿ ಬಿಡುಗಡೆಗೆ ಮಾಜಿ ಸಚಿವ ಗೋವಿಂದ ಕಾರಜೋಳ ಒತ್ತಾಯಿಸಿದ್ರು. ಈಗ ಬೊಮ್ಮಾಯಿ ಸಿಎಂ ಆದ್ರೂ ನಯಾ ಪೈಸೆ ಪರಿಹಾರವಿಲ್ಲ. ಒಂದೆಡೆ ಸಿಎಂ ಬೊಮ್ಮಾಯಿ ಸನ್ಮಾನ ಧನ್ಯವಾದದ ಪ್ರವಾಸ ಕೈಗೊಂಡಿದ್ರೆ ಮತ್ತೊಂದೆಡೆ ಶಾಸಕರು ಕ್ಷೇತ್ರ ಬಿಟ್ಟು ದೆಹಲಿ ಸೇರಿದ್ದಾರೆ. ಬೆಳಗಾವಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಪ್ರವಾಹದ ಪರಿಸ್ಥಿತಿ ಇದೆ. ಹೀಗಿದ್ರೂ ಬೆಳಗಾವಿ ಜಿಲ್ಲೆಯ ಶಾಸಕರೇ ದೆಹಲಿಯತ್ತ ಓಡಾಡ್ತಿದ್ದಾರೆ. ಲಕ್ಷ್ಮಣ ಸವದಿ, ಶಶಿಕಲಾ ಜೊಲ್ಲೆ, ಉಮೇಶ್ ಕತ್ತಿ ದೆಹಲಿಯಲ್ಲಿ ಠಿಕಾಣಿ ಹೂಡಿದ್ದು ಹಲವು ಶಾಸಕರು ಪ್ರವಾಹ ಪೀಡಿತ ಸ್ಥಳಗಳತ್ತ ಸುಳಿಯುತ್ತಿಲ್ಲ. ಏಕಾಂಗಿ ಸಿಎಂ ಜೊತೆಗೆ ಶಾಸಕರು ತೀವ್ರ ನಿರ್ಲಕ್ಷ್ಯ ತೋರಿದ್ದಾರೆ. ಪ್ರವಾಹ ಸಂತ್ರಸ್ತರು ಕಣ್ಣೀರಿಡ್ತಿದ್ರು ಸಿಎಂ ಬೊಮ್ಮಾಯಿ ದೆಹಲಿ ವಿಜಯ ಯಾತ್ರೆ ಕೈಗೊಂಡಿದ್ದಾರೆ. ರಾಜ್ಯದ ಜನರ ಬಗ್ಗೆ ಹೊಸ ಸಿಎಂಗೆ ಕಾಳಜಿಯೇ ಇಲ್ಲದಂತಾಗಿದೆ. ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಚಿಂಚಲಿ ಗ್ರಾಮದ 150ಕ್ಕೂ ಅಧಿಕ ಮನೆಗಳು ಜಲಾವೃತವಾಗಿದ್ದು ಮನೆಯ ಸಾಮಗ್ರಿಗಳು ಕೊಚ್ಚಿ ಹೋಗಿವೆ. ಎಲ್ಲವನ್ನೂ ಕಳೆದುಕೊಂಡು ನೆರೆ ಸಂತ್ರಸ್ತರು ಕಣ್ಣೀರಿಡ್ತಿದ್ದಾರೆ. 2019ರಲ್ಲಿ ಪ್ರವಾಹ ಬಂದಾಗಲೂ ಪರಿಹಾರವೂ ಸಿಕ್ಕಿರಲಿಲ್ಲ. ಬಿದ್ದ ಮನೆಯಲ್ಲೇ ವಾಸಿಸುತ್ತಿದ್ವಿ, ಇದೀಗ ಆ ಮನೆ ಕೊಚ್ಚಿ ಹೋಗಿದೆ ಅಂತ ಮನೆ ಕಳೆದುಕೊಂಡು ಸಂತ್ರಸ್ತರು ಕಣ್ಣೀರು ಹಾಕ್ತಿದ್ದಾರೆ. ಕುಂದಾನಗರಿ ಬೆಳಗಾವಿ ಜನರ ಸಂಕಷ್ಟಗಳ ಪ್ರವಾಹ ಕಣ್ಣೀರು ತರಿಸುವಂತಿದೆ. ಇಷ್ಟಾದರೂ ಮುಖ್ಯಮಂತ್ರಿಗಳು ಶಾಸಕರು ಇವರ ಕಣ್ಣೀರನ್ನ ಒರೆಸುವ ಕೆಲಸ ಮಾಡ್ತಿಲ್ಲ. ಮನೆ ಕಳೆದುಕೊಂಡು ಚಿಂಚಲಿ ಗ್ರಾಮದಲ್ಲಿ ಬಾಲಕಿ ಕಣ್ಣೀರು ಹಾಕಿದ್ದಾಳೆ. ನಮಗೆ ಮನೆಯೂ ಇಲ್ಲ, ಹಾಕಿಕೊಳ್ಳಲು ಬಟ್ಟೆಯೂ ಇಲ್ಲ, ನೀರು ನುಗ್ಗಿ ಬುಕ್ಸ್ ಸೇರಿದಂತೆ ಬಟ್ಟೆ ಎಲ್ಲ ಕೊಚ್ಚಿ ಹೋಗಿವೆ ಅಂತ ಪ್ರವಾಹದಿಂದ ಮನೆ ಕಳೆದುಕೊಂಡಿರುವ ಬಾಲಕಿ ಗೋಳಾಡಿದ್ದಾಳೆ. ನಮಗೆ ಇರಲು ಮನೆ ಇಲ್ಲ, ದಯಮಾಡಿ ಮನೆ ಕಟ್ಟಿಸಿಕೊಡಿ ಅಂತ 10 ವರ್ಷದ ಬಾಲಕಿ ಅಂಗಲಾಚಿದ್ದಾಳೆ. ರಾಜ್ಯದ ಜನರು ಕಣ್ಣೀರಿಡ್ತಿದ್ರು ಸಿಎಂ ಬರೀ ಟೈಮ್ ಪಾಸ್ ಮಾಡ್ತಿದ್ದಾರೆ. ಮುಖ್ಯಮಂತ್ರಿ ಬೊಮ್ಮಾಯಿ ದೆಹಲಿ ಸೇರಿದ್ದು ಜನರ ಸಂಕಷ್ಟ ಕೇಳಲು ಸಚಿವರು ಇಲ್ಲದಂತಾಗಿದೆ. ಬಾಗಲಕೋಟೆಯಲ್ಲಿ ಘಟಪ್ರಭಾ ನದಿ ಆರ್ಭಟಕ್ಕೆ ರಸ್ತೆಗಳೇ ಕಣ್ಮರೆಯಾಗಿದೆ. ಮುಧೋಳ ನಗರದ ಯಾದವಾಡ ಸೇತುವೆ ಬಳಿ ರಸ್ತೆ ಕೊಚ್ಚಿ ಹೋಗಿದ್ದು ಮುಧೋಳ ಯಾದವಾಡ ಸೇತುವೆ ಮೇಲೆ ನೀರು ಹರಿಯುತ್ತಿದೆ. 100 ಎಕರೆಯಲ್ಲಿ ಅನ್ನದಾತರು ಬೆಳೆದಿದ್ದ ಬೆಳೆ ಪ್ರವಾಹದ ಪಾಲಾಗಿದ್ದು ಜನರು ಸಂಕಷ್ಟದ ಸುಳಿಗೆ ಸಿಲುಕಿದ್ರು ಸಿಎಂ ಮಾತ್ರ ಡೋಂಟ್ ಕೇರ್ ಎಂದಿದ್ದಾರೆ.
ಒಂದೆರಡು ಗ್ರಾಮಗಳಲ್ಲಿ ಸುತ್ತು ಹಾಕಿ ದಿಲ್ಲಿಗೆ ಹಾರಿರೋ ಬೊಮ್ಮಾಯಿ ವರಿಷ್ಠರನ್ನ ಭೇಟಿಯಾಗುತ್ತಿದ್ದಾರೆ. ಆದರೆ ಬೊಮ್ಮಾಯಿ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿ 3 ದಿನ ಕಳೆದರೂ ರಾಜ್ಯದಲ್ಲಿ ಸಂಪುಟ ರಚನೆಯಾಗಿಲ್ಲ. ಇದೀಗ ಸಂಪುಟ ವಿಸ್ತರಣೆಯಲ್ಲಿ ನಾನು ಹಸ್ತಕ್ಷೇಪ ಮಾಡೋದಿಲ್ಲ ಅಂತ ಬಿಎಸ್ ಯಡಿಯೂರಪ್ಪ ಹೇಳಿದ್ದಾರೆ. ಗುಂಡ್ಲುಪೇಟೆಯಲ್ಲಿ ಮಾತಾಡಿದವರು 17 ವಲಸಿಗರಿಗೆ ಮಂತ್ರಿಗಿರಿ ನೀಡೋ ಬಗ್ಗೆ ನಾನೇನು ಹೇಳಲ್ಲ, ಸಚಿವ ಸ್ಥಾನ ನೀಡುವುದು ಸಿಎಂ ಬೊಮ್ಮಾಯಿ ಅವರಿಗೆ ಬಿಟ್ಟಿದ್ದು ಎಂದು ಸ್ಪಷ್ಟಪಡಿಸಿದ್ದಾರೆ. ದೇವಸ್ಥಾನ ನದಿ ನೀರಿನಿಂದ ಮುಳುಗಡೆಯಾಗಿದ್ದಲ್ಲಿ 10 ಗ್ರಾಮಗಳ ಬೆಳೆಗಳೇ ನೀರು ಪಾಲಾಗಿದ್ದಕ್ಕೆ ಬೆಳಗಾವಿ, ಬಾಗಲಕೋಟೆ, ರಾಯಚೂರಿನಲ್ಲಿ ಏನೆಲ್ಲ ಅವಾಂತರವಾಗಿದೆ ನೋಡೋಣ ವರುಣ್ ಆರ್ಭಟ ನ್ಯೂಸ್ ಟಾಪ್ 9ನಲ್ಲಿ. ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಶೂರ್ಪಾಲಿ ಗ್ರಾಮದಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇಗುಲ ಮುಳುಗಡೆಯಾಗಿದೆ. ಬೆಳಗಾವಿಯಲ್ಲಿ ಮಳೆ ತಗ್ಗಿದ್ರೂ ಕೂಡ ಕೃಷ್ಣಾ ನದಿ ಅಬ್ಬರಿಸುತ್ತಿದ್ದು ಮನೆಗಳು, ತಗಡಿನ ಶೆಡ್ಗಳು ಜಲಾವೃತವಾಗಿವೆ. ಅಲ್ಲದೆ ಟಕ್ಕೋಡಾ ಕ್ರಾಸ್ನಲ್ಲಿಯೂ ತೋಟದ ಮನೆಗಳು ನದಿ ನೀರಿನಿಂದ ಮುಳುಗಿವೆ. ಬಾಗಲಕೋಟೆ ಜಿಲ್ಲೆ ಹುನಗುಂದ ತಾಲೂಕಿನಲ್ಲೂ 10ಕ್ಕೂ ಹೆಚ್ಚು ಗ್ರಾಮಗಳ ಬೆಳೆಗಳು ಮಲಪ್ರಭಾ ನದಿ ನೀರಿನಿಂದ ಜಲಾವೃತವಾಗಿವೆ. ಅದರಲ್ಲೂ ಬಿಸ್ನಾಳಕೊಪ್ಪದ ಬಳಿ ಹೆಸರು, ಕಬ್ಬು, ಜೋಳ ಸೇರಿ ಹಲವು ಬೆಳೆಗಳು ನೀರಿನಿಂದ ಆವೃತವಾಗಿದ್ದು ರೈತರು ಕಂಗಾಲಾಗಿದ್ದಾರೆ. 1-2 ಎಕರೆ ಭೂಮಿ ಹೊಂದಿದ್ದ ಸಣ್ಣ ಸಣ್ಣ ನದಿ ನೀರು ಹೊಡೆತ ಕೊಟ್ಟಿದ್ದು ಬೆಳೆಗಳನ್ನು ರೈತರು ಕಿತ್ತು ಹಾಕುತ್ತಿದ್ದಾರೆ. ಹೀಗಿದ್ರೂ ಯಾವ ಅಧಿಕಾರಿಗಳು, ಜನಪ್ರತಿನಿಧಿಗಳು ಇತ್ತ ಕಡೆ ತಿರುಗಿ ನೋಡಿಲ್ಲ ಅಂತ ರೈತರು ಅಳಲು ತೋಡಿಕೊಂಡಿದ್ದಾರೆ. ಯಾದಗಿರಿ ಜಿಲ್ಲೆ ಶಹಾಪುರ ತಾಲೂಕಿನ ಕೊಳ್ಳೂರು ಗ್ರಾಮದ ಬಳಿ ಸಾವಿರಾರು ಎಕರೆ ಜಮೀನು ಮುಳುಗಡೆಯಾಗಿದೆ. ಕೃಷ್ಣಾ ನದಿ ಭೋರ್ಗರೆಯುತ್ತಿದ್ದು ನದಿ ಪಾತ್ರದ ಜಮೀನುಗಳಿಗೆ ನೀರು ನುಗ್ಗಿದೆ. ಹೊಲಗಳು ಮಿನಿ ನದಿಯಂತಾಗಿದ್ದು ನೀರು ಆವರಿಸಿಕೊಂಡಿದ್ದರಿಂದ ಬೆಳೆಗಳು ಹಾಳಾಗುವ ಹಂತ ತಲುಪಿವೆ. ಬಸವಸಾಗರ ಡ್ಯಾಂನಿಂದ ಕೃಷ್ಣಾ ನದಿಗೆ 4.20 ಲಕ್ಷ ಕ್ಯೂಸೆಕ್ ನೀರು ಹರಿಸಲಾಗಿದ್ದು ಇಷ್ಟೆಲ್ಲ ಅವಾಂತರಕ್ಕೆ ಕಾರಣವಾಗಿದೆ. ಮಹಾರಾಷ್ಟ್ರದಲ್ಲಿ ಮತ್ತೆ ಮಳೆ ಅಬ್ಬರ ಮುಂದುವರೆದಿದೆ. ಪರಿಣಾಮ ಮಹಾರಾಷ್ಟ್ರದ ಸತಾರಾ ಜಿಲ್ಲೆಯ ಕೊಯ್ನಾ ಜಲಾಶಯದಿಂದ ಕೃಷ್ಣಾ ನದಿಗೆ 60,000 ಕ್ಯೂಸೆಕ್ ನೀರು ಬಿಡುಗಡೆ ಮಾಡಲಾಗಿದೆ. ಕೃಷ್ಣಾ ನದಿಯಲ್ಲಿ ಸದ್ಯ 3,70,000 ಕ್ಯೂಸೆಕ್ ಹೆಚ್ಚುವರಿ ನೀರು ಹರಿಯುತ್ತಿದ್ದು ಮಳೆ ಮುಂದುವರೆದರೆ ಮತ್ತಷ್ಟು ನೀರು ಹರಿಸುವ ಸಾಧ್ಯತೆ ಹೆಚ್ಚಾಗಿದೆ. ಒಂದು ವೇಳೆ ಹೆಚ್ಚುವರಿ ನೀರು ರಿಲೀಸ್ ಮಾಡಿದರೆ ಬೆಳಗಾವಿ ಜಿಲ್ಲೆಯ ಕೃಷ್ಣಾ ತೀರದ ಜನಜೀವನ ಮತ್ತಷ್ಟು ಸಂಕಷ್ಟ ಸ್ಥಿತಿಗೆ ತಲುಪಲಿದೆ. ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ನದಿ ಇಂಗಳಗಾವ ಗ್ರಾಮ ಕೃಷ್ಣಾ ನದಿ ನೀರಿನಿಂದ ಸಂಪೂರ್ಣ ಜಲಾವೃತವಾಗಿವೆ. ಹೀಗಾಗಿ ಜನರು ಗ್ರಾಮ ತೊರೆದು ಬೋಟ್ನಲ್ಲಿ ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಆಗ್ತಿದ್ದಾರೆ. ಲೈಫ್ ಜಾಕೆಟ್ ಇಲ್ಲದೆ ಜನ ಜೀವ ಕೈಯಲ್ಲಿ ಹಿಡಿದು ಭಯದಲ್ಲಿ ನದಿ ನೀರು ದಾಟುತ್ತಿದ್ದು ಅಪಾಯಕ್ಕೆ ಕಾರಣವಾಗಿತ್ತು. ಗ್ರಾಮದಲ್ಲಿ 200ಕ್ಕೂ ಹೆಚ್ಚು ಮನೆಗಳು ಜಲಾವೃತವಾಗಿದ್ದು ಶಾಶ್ವತ ಪರಿಹಾರ ಕಲ್ಪಿಸಿ ಅಂತ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ವಿಜಯಪುರ ಜಿಲ್ಲೆ ನಿಡಗುಂದಿ ತಾಲೂಕಿನಲ್ಲಿರೋ ಲಾಲ್ ಬಹದ್ದೂರ್ ಶಾಸ್ತ್ರಿ ಡ್ಯಾಂನಿಂದ ಹೆಚ್ಚುವರಿ ನೀರನ್ನ ರಿಲೀಸ್ ಮಾಡಲಾಗಿದೆ. ಯಾದಗಿರಿ ಜಿಲ್ಲೆ ಹುಣಸಗಿ ತಾಲೂಕಿನ ನಾರಾಯಣಪುರ ಡ್ಯಾಂಗೆ ನೀರನ್ನ ಬಿಡಲಾಗಿದೆ. ಇದರಿಂದ ಮುದ್ದೇಬಿಹಾಳ ತಾಲೂಕಿನ ಕಮ್ಮಲದಿನ್ನಿ ಕಂಗೂರು ರಸ್ತೆ ಜಲಾವೃತವಾಗಿ ಸಂಪೂರ್ಣ ಕಡಿತಗೊಂಡಿದೆ. ಜನಜೀವನ ಅಸ್ತವ್ಯಸ್ತವಾಗಿದೆ. ವಿಜಯಪುರ ಜಿಲ್ಲೆಯ ಆಲಮಟ್ಟಿ ಡ್ಯಾಂನಿಂದ 4,20,000 ಕ್ಯೂಸೆಕ್ ನೀರನ್ನ ಹೊರಗೆ ಬಿಡಲಾಗಿದೆ. ಇದರಿಂದಾಗಿ ನದಿ ಪಾತ್ರದಲ್ಲಿ ನೀರು ಏರಿಕೆಯಾಗಿದ್ದು ಮುದ್ದೇಬಿಹಾಳ ತಾಲೂಕಿನ ಗ್ರಾಮಗಳಲ್ಲಿ ಪ್ರವಾಹದ ಆತಂಕ ಮನೆ ಮಾಡಿದೆ. ಅದರಲ್ಲೂ ಕುಂಚಗನೂರು, ಗಂಗೂರು, ಜೇಬೂರು, ತಂಗಡಗಿ ಗ್ರಾಮಗಳಲ್ಲಿ ನೆರೆ ಭೀತಿ ಶುರುವಾಗಿದ್ದು ಗ್ರಾಮಗಳಿಗೆ ಯಾವುದೇ ಕ್ಷಣದಲ್ಲಿ ನೀರು ನುಗ್ಗುವ ಸ್ಥಿತಿ ನಿರ್ಮಾಣವಾಗಿದೆ. ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕಿನ ಗೂಗಲ್ ಗ್ರಾಮದಲ್ಲಿ ದೇಗುಲವೊಂದು ಮುಳುಗಡೆಯಾಗಿದೆ. ಬಸವಸಾಗರ ಡ್ಯಾಂನಿಂದ ಕೃಷ್ಣಾ ನದಿಗೆ 4.20 ಲಕ್ಷ ಕ್ಯೂಸೆಕ್ ನೀರು ಹರಿಸಲಾಗಿದ್ದು ಕೃಷ್ಣಾ ನದಿ ದಂಡೆಯಲ್ಲಿರೋ ಗೂಗಲ್ ಗ್ರಾಮಕ್ಕೆ ನೀರು ನುಗ್ಗಿದೆ. ಕೊಪ್ಪರ ನರಸಿಂಹಸ್ವಾಮಿ ದೇಗುಲ ಮುಳುಗಡೆಯಾಗಿದೆ. ಗೂಗಲ್ ಗ್ರಾಮದಲ್ಲಿ ಅಲ್ಲಮಪ್ರಭು ದೇವಸ್ಥಾನದವರೆಗೆ ಕೃಷ್ಣಾ ನದಿ ನೀರು ಹರಿದಿದ್ದು ಕಲ್ಯಾಣ ಮಂಟಪವೊಂದು ಮುಳುಗಿದೆ. ಅಲ್ಲದೆ ಗ್ರಾಮದ ಕೆಲ ಅಂಗಡಿ ಮಳಿಗೆಗಳು ಜಲಾವೃತವಾಗಿದ್ದು ನದಿ ತೀರದ ಜನ ಪ್ರವಾಹದ ಹೊಡೆತಕ್ಕೆ ತತ್ತರಿಸಿದ್ದಾರೆ. ದೆಹಲಿಗೆ ಶಿಫ್ಟ್ ಆಗಿದ್ದ ಹೇಗೆ ಕ್ಯಾಬಿನೆಟ್ ಕುಸ್ತಿ ರಾಷ್ಟ್ರ ರಾಜಧಾನಿಗೆ ಸಚಿವರ ಪಟ್ಟಿ ಕೊಂಡೊಯ್ದಿದ್ದಾರಾ ಸಿಎಂ ಬೊಮ್ಮಾಯಿ? ಇಂದು ಯಾರ್ಯಾರನ್ನ ಭೇಟಿಯಾಗ್ತಿದ್ದಾರೆ ಮುಖ್ಯಮಂತ್ರಿ ಬೊಮ್ಮಾಯಿ? ನೋಡೋಣ ಕ್ಯಾಬಿನೆಟ್ ಕುಸ್ತಿ ನ್ಯೂಸ್ ಟಾಪ್ 9ನಲ್ಲಿ.
ರಾಜ್ಯ ಸಚಿವ ಸಂಪುಟ ರಚನೆಯತ್ತ ಎಲ್ಲರ ಚಿತ್ತ ನೆಟ್ಟಿದ್ದು ಸಂಪುಟದಲ್ಲಿ ಭಾರೀ ಬದಲಾವಣೆ ಆಗುವ ಸಾಧ್ಯತೆ ಇದೆ. ಇದೀಗ ಬೊಮ್ಮಾಯಿ ಕ್ಯಾಬಿನೆಟ್ ಕುಸ್ತಿ ದೆಹಲಿಗೆ ಶಿಫ್ಟ್ ಆಗಿದ್ದು ಸಿಎಂ ಪಟ್ಟಕ್ಕೇರಿದ ಬೊಮ್ಮಾಯಿ ಮೊದಲ ದೆಹಲಿ ಟೂರ್ ಕೈಗೊಂಡಿದ್ದಾರೆ. ಆದರೆ ಸಿಎಂ ಬೊಮ್ಮಾಯಿಗೆ ಮೊದಲೇ ಸಚಿವಾಕಾಂಕ್ಷಿಗಳು ದೆಹಲಿ ಸೇರಿದ್ದು ಸಿಎಂ ಪಟ್ಟಾಭಿಷೇಕದ ಬಳಿಕ ಸಂಪುಟ ಸರ್ಕಸ್ ಶುರುವಾಗಿದೆ. ಮಂತ್ರಿಗಿರಿಗಾಗಿ ಆಕಾಂಕ್ಷಿಗಳು ಕಸರತ್ತು ಮಾಡುತ್ತಿದ್ದಾರೆ. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಸಂಪುಟಕ್ಕೆ ಯಾರೆಲ್ಲ ಸೇರಲಿದ್ದಾರೆ ಅನ್ನೋದು ಇನ್ನೂ ಬಹಿರಂಗವಾಗಿಲ್ಲ. ಹೀಗಾಗಿ ಸಚಿವಾಕಾಂಕ್ಷಿಗಳು ಭಾರಿ ಲಾಬಿ ಮಾಡುತ್ತಿದ್ದಾರೆ. ದೆಹಲಿಯಲ್ಲಿರೋ ಮುಖ್ಯಮಂತ್ರಿ ಬೊಮ್ಮಾಯಿ ಸಚಿವರ ಪಟ್ಟಿಯನ್ನ ದೆಹಲಿಗೆ ಕೊಂಡೊಯ್ದಿದ್ದಾರಾ? ಸಿಎಂ ತಗೊಂಡು ಹೋಗಿರೋ ಪಟ್ಟಿಗೆ ಅಂತಿಮ ಮುದ್ರೆ ಬೀಳುತ್ತಾ ಅನ್ನೋದು ಕುತೂಹಲ ಮೂಡಿಸಿದೆ. ದೆಹಲಿಯಲ್ಲಿರೋ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ದೆಹಲಿಯಲ್ಲಿಂದು ಪ್ರಧಾನಿ ಮೋದಿಯನ್ನ ಭೇಟಿಯಾಗಲಿದ್ದಾರೆ. ರಾಜನಾಥ್ ಸಿಂಗ್, ಅಮಿತ್ ಶಾರನ್ನ ಭೇಟಿಯಾಗಿರೋ ಸಿಎಂ ಬೊಮ್ಮಾಯಿ ಪ್ರಧಾನಿ ಮೋದಿ ಭೇಟಿಯಾಗಿ ಧನ್ಯವಾದ ಅರ್ಪಿಸಲಿದ್ದಾರೆ. ಇದೇ ವೇಳೆ ಕ್ಯಾಬಿನೆಟ್ ಬಗ್ಗೆಯೂ ಚರ್ಚೆ ಮಾಡುವ ಸಾಧ್ಯತೆ ಇದೆ. ದೆಹಲಿಯಲ್ಲಿ ನೂತನ ಸಂಪುಟ ಸಮರ ಬಲು ಜೋರಾಗಿದೆ. ರಾಷ್ಟ್ರ ರಾಜಧಾನಿಯಲ್ಲಿ ಮಂತ್ರಿಗಿರಿ ಲಾಭ ತಾರಕಕ್ಕೇರಿದ್ದು ಡಿಸಿಎಂ ಮಂತ್ರಿ ಸ್ಥಾನ ಪಡೆಯೋಕ್ಕೂ ಸರ್ಕಸ್ ಮಾಡ್ತಿದ್ದಾರೆ. ಡಿಸಿಎಂ ರೇಸ್ನಲ್ಲಿರುವ ಆರ್ ಅಶೋಕ್ ದಿಲ್ಲಿಯಲ್ಲಿ ಠಿಕಾಣಿ ಹೂಡಿದ್ದು ಸಿಎಂ ಹುದ್ದೆಗೆ ರೆಡಿ ಎಂದಿದ್ದ ಉಮೇಶ್ ಕತ್ತಿನೂ ದೆಹಲಿಯಲ್ಲಿದ್ದಾರೆ. ದೆಹಲಿಯಲ್ಲಿನ ವರಿಷ್ಠರ ಭೇಟಿಗೆ ಸಚಿವಾಕಾಂಕ್ಷಿಗಳು ಕಸರತ್ತು ಮಾಡುತ್ತಿದ್ದಾರೆ. ಮುಖ್ಯಮಂತ್ರಿ ಸ್ಥಾನಕ್ಕೆ ತೀವ್ರ ಪೈಪೋಟಿ ನೀಡಿದ್ದ ಶಾಸಕ ಅರವಿಂದ್ ಬೆಲ್ಲದ್, ಮಂತ್ರಿ ಸ್ಥಾನದ ನಿರೀಕ್ಷೆಯಲ್ಲಿರುವ ಮಾಜಿ ಸಚಿವ ಸಿಪಿ ಯೋಗೇಶ್ವರ್ ಸಚಿವರಾಗಿ ಮುಂದುವರಿಯಲು ಶಶಿಕಲಾ ಜೊಲ್ಲೆ ಲಾಬಿ ಮಾಡುತ್ತಿದ್ದಾರೆ. ದೆಹಲಿಯಲ್ಲಿ ಅಮಿತ್ ಶಾ, ಜೆಪಿ ನಡ್ಡಾ, ಬಿಎಲ್ ಸಂತೋಷ್ ಭೇಟಿಗೆ ಯತ್ನಿಸುತ್ತಿದ್ದಾರೆ. ದೆಹಲಿಯಲ್ಲೊಂದು ತಂಡ ಸಚಿವ ಸ್ಥಾನ ಪಡೆಯಲು ಕಸರತ್ತು ಮಾಡುತ್ತಿದ್ರೆ ರಾಜ್ಯದಲ್ಲೂ ಹಲವು ಟೀಮ್ ಲಾಬಿ ನಡೆಸುತ್ತಿದೆ. ಮಂತ್ರಿ ಸ್ಥಾನಕ್ಕಾಗಿ ಶಾಸಕರು ಒಬ್ಬೊಬ್ಬ ನಾಯಕರ ಬೆನ್ನು ಬಿದ್ದಿದ್ದಾರೆ. ಬಿಎಸ್ ಯಡಿಯೂರಪ್ಪ ಮೂಲಕ ಕೆಲವು ಶಾಸಕರಿಂದ ಮಂತ್ರಿಗಿರಿಗೆ ಲಾಬಿ ನಡೆಸುತ್ತಿದ್ದಾರೆ. ಮಂತ್ರಿ ಸ್ಥಾನಕ್ಕಾಗಿ ಬಿಎಸ್ವೈ ಮೂಲಕ ಮಾಜಿ ಸಚಿವರು ಸೇರಿದಂತೆ ಶಾಸಕರು ಒತ್ತಡ ಹೇರುತ್ತಿದ್ದಾರೆ. ಸಚಿವ ಸ್ಥಾನದ ಮೇಲೆ ಕಣ್ಣು ನೆಟ್ಟವರಿಗೆ ಇನ್ನೂ ಕೂಡ ಯಡಿಯೂರಪ್ಪರೇ ನಾಯಕ, ಅವರೇ ಹೈಕಮಾಂಡ್. ಹೀಗಾಗಿ ಸಚಿವ ಸ್ಥಾನದ ಮೇಲೆ ಕಣ್ಣಿಟ್ಟಿರೋರು ಬಹುತೇಕರು ದೆಹಲಿಗೆ ಬದಲಿಗೆ ಬಿಎಸ್ವೈ ಸುತ್ತ ಸುತ್ತುತ್ತಿದ್ದಾರೆ. ರೇಣುಕಾಚಾರ್ಯ, ಬಸವರಾಜ ದಡೇಸಗೂರ್, ಆರಗ ಜ್ಞಾನೇಂದ್ರ, ಸುಭಾಷ್ ಗುತ್ತೇದಾರ್, ಮಾಡಾಳ್ ವಿರೂಪಾಕ್ಷಪ್ಪ, ಎಸ್ಎ ರವೀಂದ್ರನಾಥ್ ಸೇರಿ ಹಲವು ಶಾಸಕರು ಬಿಎಸ್ವೈ ಮನೆಗೆ ಹೋಗಿ ಮಾತುಕತೆ ನಡೆಸಿದ್ದಾರೆ. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ದೆಹಲಿಗೆ ಸಂಭಾವ್ಯ ಸಚಿವರ ಪಟ್ಟಿ ಕೊಂಡೊಯ್ದಿದ್ದಾರೆ ಅಂತ ಹೇಳಲಾಗ್ತಿದ್ದು ಸಿಎಂ ತೆಗೆದುಕೊಂಡು ಹೋಗಿರುವ ಪಟ್ಟಿಯಲ್ಲಿ ಬಿಎಸ್ವೈ ಆಪ್ತರಿಗೆ ಮಣೆ ಹಾಕಿರುವ ಸಾಧ್ಯತೆ ಇದೆ. ಶಾಸಕ ಎಂಪಿ ರೇಣುಕಾಚಾರ್ಯ, ಎಂಪಿ ಕುಮಾರಸ್ವಾಮಿ, ಬಸವರಾಜ ದಡೇಸಗೂರ್, ಅರಗ ಜ್ಞಾನೇಂದ್ರ, ತಿಪ್ಪಾರೆಡ್ಡಿ, ಸುಭಾಷ್ ಗುತ್ತೇದಾರ್, ಮಾಡಾಳ್ ವಿರೂಪಾಕ್ಷಪ್ಪಗೆ ಪಟ್ಟ ಸಿಗೋದು ಪಕ್ಕಾ ಆಗಿದೆ ಅಂತ ಹೇಳಲಾಗ್ತಿದೆ. ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ರಚನೆಗೆ ಕಾರಣರಾದ ಬಾಂಬೆ ಫ್ರೆಂಡ್ಸ್ಗೂ ಮಂತ್ರಿ ಭಾಗ್ಯ ಉಳಿಯೋದು ಫಿಕ್ಸ್ ಎನ್ನಲಾಗಿದೆ. ಬಿಎಸ್ ಯಡಿಯೂರಪ್ಪ ನಂಬಿ ಬಂದಿರೋ ವಲಸಿಗ ಶಾಸಕರಿಗೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಮಣೆ ಹಾಕೋದು ಪಕ್ಕಾ ಆಗಿದೆ. ಮಾಜಿ ಸಚಿವರಾದ ಡಾಕ್ಟರ್ ಕೆ ಸುಧಾಕರ್, ಎಸ್ಟಿ ಸೋಮಶೇಖರ್, ಬಿಸಿ ಪಾಟೀಲ್ ಸೇರಿದಂತೆ ಬಿಎಸ್ವೈ ಸಂಪುಟದಲ್ಲಿ ಸ್ಥಾನ ಪಡೆದಿದ್ದ ಹಲವರಿಗೆ ಈ ಬಾರಿಯೂ ಮಂತ್ರಿಗಿರಿ ಸಿಗಲಿದೆ. ಸಚಿವಾಕಾಂಕ್ಷಿಗಳ ಸರ್ಕಸ್ ನಡುವೆ ಸಂಪುಟ ರಚನೆ ಸುಮಾಗಮವಾಗಿ ನಡೆಯುತ್ತೆ ಅಂತ ಸಿಎಂ ಹೇಳಿದ್ದೇಕೆ? ಸಚಿವ ಸ್ಥಾನಕ್ಕಾಗಿ ಶಾಸಕರ ಸರ್ಕಸ್ ಹೇಗಿದೆ? ಶೆಟ್ಟರ್ ಹಾದಿಯಲ್ಲೇ ಸಾಕ್ತಾರಾ ಮತ್ತಷ್ಟು ಹಿರಿಯರು? ನೋಡೋಣ ಸಂಪುಟ ಸವಾಲು ನ್ಯೂಸ್ ಟಾಪ್ 9ನಲ್ಲಿ. ನೂತನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಗೆ ಸಂಪುಟ ಸವಾಲು ಎದುರಾಗಿದೆ. ಸಿಎಂ ಪಟ್ಟ ಏರ್ತಾ ಇದ್ದಂತೆ ಸಂಪುಟ ರಚನೆ ಕಸರತ್ತು ಶುರುವಾಗಿದೆ. ಯಾರ್ಯಾರನ್ನ ಕ್ಯಾಬಿನೆಟ್ಗೆ ಸೇರಿಸಿಕೊಳ್ತಾರೆ? ಬೊಮ್ಮಾಯಿ ಸರ್ಕಾರದಲ್ಲಿ ಬಿಎಸ್ವೈ ಮಂತ್ರಿಮಂಡಲದಲ್ಲಿ ಇದ್ದವರ ಭವಿಷ್ಯ ಏನು? ಬೊಮ್ಮಾಯಿ ಕ್ಯಾಬಿನೆಟ್ನಲ್ಲಿ ಯಾರೆಲ್ಲ ಇನ್, ಯಾರೆಲ್ಲ ಔಟ್? ಬೊಮ್ಮಾಯಿ ಬೆನ್ನು ಬಿದ್ದಿರೋ ಬಾಂಬೆ ಬಾಯ್ಸ್ ಕಥೆ ಏನು ಅನ್ನೋ ಹಲವು ಪ್ರಶ್ನೆ ಎದುರಾಗಿದೆ. ದೆಹಲಿಯಲ್ಲಿರೋ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ದೆಹಲಿಯಲ್ಲಿಂದು ಪ್ರಧಾನಿ ಮೋದಿಯನ್ನ ಭೇಟಿಯಾಗಲಿದ್ದಾರೆ. ರಾಜನಾಥ್ ಸಿಂಗ್, ಅಮಿತ್ ಶಾರನ್ನ ಭೇಟಿಯಾಗಿರೋ ಸಿಎಂ ಬೊಮ್ಮಾಯಿ ಪ್ರಧಾನಿ ಮೋದಿ ಭೇಟಿಯಾಗಿ ಧನ್ಯವಾದ ಅರ್ಪಿಸಲಿದ್ದಾರೆ. ಇದೇ ವೇಳೆ ಕ್ಯಾಬಿನೆಟ್ ಬಗ್ಗೆಯೂ ಚರ್ಚೆ ಮಾಡುವ ಸಾಧ್ಯತೆ ಇದೆ.
ನೂತನ ಸಂಪುಟದಲ್ಲಿ ಸಚಿವ ಸ್ಥಾನ ಪಡೆಯೋಕೆ ಸಚಿವಾಕಾಂಕ್ಷಿಗಳು ಸರ್ಕಸ್ ನಡೆಸ್ತಾ ಇದ್ದು ಭಾರಿ ಲಾಬಿ ನಡೆಸುತ್ತಿದ್ದಾರೆ. ಆದರೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಸಚಿವ ಸಂಪುಟ ರಚನೆ ಸುಗಮವಾಗಿ ನಡೆಯುತ್ತೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ದೆಹಲಿಯಲ್ಲಿ ಮಾತನಾಡಿದ ಅವರು, ನಮ್ಮದು ರಾಷ್ಟ್ರೀಯ ಪಕ್ಷ, ಹಲವು ಆಕಾಂಕ್ಷಿಗಳು ಇರ್ತಾರೆ ಅಂತ ತಿಳಿಸಿದ್ರು. ಮಂತ್ರಿ ಪಟ್ಟ ಗಿಟ್ಟಿಸಿಕೊಳ್ಳೋಕೆ ಕೇಸರಿ ಕಲಿಗಳು ಲಾಬಿ ನಡೆಸ್ತಾ ಇದ್ದು ದೆಹಲಿ ಅಂಗಳದಲ್ಲಿ ಸಿಎಂ ಬೊಮ್ಮಾಯಿ ಕ್ಯಾಬಿನೆಟ್ ಕುಸ್ತಿ ನಡೀತಾ ಇದೆ. ಸಚಿವ ಸ್ಥಾನಕ್ಕಾಗಿ ಭಾರಿ ಸರ್ಕಸ್ ಮಾಡ್ತಾ ಇರುವ ಆಕಾಂಕ್ಷಿಗಳು ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ. ಶಾಸಕರಾದ ಉಮೇಶ್ ಕತ್ತಿ, ಎಂಪಿ ಕುಮಾರಸ್ವಾಮಿ ಸಿಎಂ ಬೊಮ್ಮಾಯಿ ಅವರನ್ನ ಭೇಟಿಯಾಗಿದ್ದಾರೆ. ಇನ್ನು ಸಂಸದ ಬಿವೈ ರಾಘವೇಂದ್ರ, ಸಂಸದ ಶಿವಕುಮಾರ್ ಉದಾಸಿ ಸಿಎಂ ಭೇಟಿಯಾಗಿ ಚರ್ಚಿಸಿದ್ದಾರೆ. ಹೊಸ ಸಂಪುಟದಲ್ಲಿ ಪಕ್ಷನಿಷ್ಠರಿಗೆ ಹೈಕಮಾಂಡ್ ಮಣೆ ಹಾಕೋದು ಪಕ್ಕಾ ಆಗಿದ್ದು, ಬಿಜೆಪಿ ಬಲವರ್ಧನೆ ಪಕ್ಷನಿಷ್ಠರಿಗೆ ಮಂತ್ರಿಗಿರಿ ಭಾಗ್ಯ ನೀಡುವ ಸಾಧ್ಯತೆ ಇದೆ. ಹೀಗಾಗಿ ಯಾವೆಲ್ಲ ಕೇಸರಿ ಕಲಿಗಳ ಮೇಲೆ ಹೈಕಮಾಂಡ್ ಕೃಪಾ ಕಟಾಕ್ಷ ಇದೆ ಅನ್ನೋದು ಕುತೂಹಲಕ್ಕೆ ಕಾರಣವಾಗಿದೆ. ರಾಮದಾಸ್, ಆರಗ ಜ್ಞಾನೇಂದ್ರ, ಅಭಯ್ ಪಾಟೀಲ್, ಸಿದ್ದು ಸವದಿ, ದತ್ತಾತ್ರೇಯ ಪಾಟೀಲ್ ರೇವೂರ ಹೆಸರು ಹೈಕಮಾಂಡ್ ಪಟ್ಟಿಯಲ್ಲಿ ಇದೆ ಅಂತ ಹೇಳಲಾಗ್ತಾ ಇದೆ. ರಾಜ್ಯ ಬಿಜೆಪಿ ಸರ್ಕಾರ ಕ್ಯಾಬಿನೆಟ್ 2.0 ನಲ್ಲಿ ಹಿರಿಯರಿಗೆ ಮಂತ್ರಿ ಸ್ಥಾನ ಸಿಗೋದು ಅನುಮಾನವಾಗಿದ್ದು, ಹೊಸ ಸಂಪುಟದಿಂದ ಹಿರಿಯರು ಹೊರಗುಳಿಯಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ಬೊಮ್ಮಾಯಿ ಸಂಪುಟ ಸೇರಲ್ಲ ಅಂತ ಜಗದೀಶ್ ಶೆಟ್ಟರ್ ಹೇಳಿದ್ದು, ಶೆಟ್ಟರ್ ಹಾದಿಯಲ್ಲೇ ಕೆಲ ಹಿರಿಯ ಶಾಸಕರು ಹೋಗ್ತಾರಾ ಅನ್ನೋ ಪ್ರಶ್ನೆ ಉದ್ಭವಿಸಿದೆ. ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಸಚಿವಗಿರಿ ಬೇಡ ಅಂತ ಈಗಾಗಲೇ ತಿಳಿಸಿದ್ದು, ಹಿರಿಯ ಸಚಿವರಾದ ವಿ ಸೋಮಣ್ಣ, ಮಾಧುಸ್ವಾಮಿ ಸಂಪುಟದಿಂದ ಹೊರಗುಳಿಯುವ ಸಾಧ್ಯತೆ ಇದೆ. ಅಲ್ಲದೆ ಲಕ್ಷ್ಮಣ ಸವದಿ, ಸುರೇಶ್ ಕುಮಾರ್, ಕೋಟಾ ಶ್ರೀನಿವಾಸ ಪೂಜಾರಿ, ಪ್ರಭು ಚೌಹಾಣ್, ಸಿಸಿ ಪಾಟೀಲ್, ಆನಂದ್ ಸಿಂಗ್, ಶ್ರೀಮಂತ್ ಪಾಟೀಲ್, ಕೆ ಗೋಪಾಲಯ್ಯ, ಆರ್ ಶಂಕರ್, ಶಿವರಾಮ್ ಹೆಬ್ಬಾರ್, ಶಶಿಕಲಾ ಜೊಲ್ಲೆಗೆ ಮಂತ್ರಿಗಿರಿ ಸಿಗಲ್ವಾ ಅನ್ನೋ ಅನುಮಾನ ಶುರುವಾಗಿದೆ. ಸಿಎಂ ಬೊಮ್ಮಾಯಿ ಕ್ಯಾಬಿನೆಟ್ನಲ್ಲಿ ಹೊಸಬರಿಗೆ ಲಕ್ ಹೊಡೆಯೋ ಸಾಧ್ಯತೆ ದಟ್ಟವಾಗಿದೆ. ಕಾರ್ಕಳ ಕ್ಷೇತ್ರದ ಶಾಸಕ ಸುನೀಲ್ ಕುಮಾರ್, ತಿಪಟೂರು ವಿಧಾನಸಭಾ ಕ್ಷೇತ್ರದ ಶಾಸಕ ಬಿಸಿ ನಾಗೇಶ್, ಕಲಬುರಗಿ ದಕ್ಷಿಣ ಶಾಸಕ ದತ್ತಾತ್ರೇಯ ಪಾಟೀಲ್, ಶಾಸಕಿ ರೂಪಾಲಿ ನಾಯಕ್ ಸೇರಿದಂತೆ ಇನ್ನೂ ಕೆಲ ಶಾಸಕರಿಗೆ ಸಚಿವ ಸ್ಥಾನ ಸಿಗುವ ಸಾಧ್ಯತೆ ದಟ್ಟವಾಗಿದೆ. ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಸಿಎಂ ಬಸವರಾಜ ಬೊಮ್ಮಾಯಿ ಸಂಪುಟದಲ್ಲಿ ಮಂತ್ರಿಗಿರಿ ನಿರಾಕರಣೆ ಮಾಡಿದ್ದು, ಇದೀಗ ಶಾಸಕ ಅರವಿಂದ್ ಬೆಲ್ಲದ್ಗೆ ಟೆನ್ಷನ್ ಹೆಚ್ಚುವಂತೆ ಮಾಡಿದೆ ಅಂತ ಹೇಳಲಾಗ್ತಾ ಇದೆ. ಧಾರವಾಡದಿಂದ ಕ್ಯಾಬಿನೆಟ್ ರೇಸ್ಗೆ ಜಗದೀಶ್ ಶೆಟ್ಟರ್ ಆಪ್ತ ನವಲಗುಂದ ಶಾಸಕ ಶಂಕರ್ ಪಾಟೀಲ್ ಮುನೇನಕೊಪ್ಪ ಎಂಟ್ರಿ ಕೊಟ್ಟಿದ್ದಾರೆ. ಮುನೇನಕೊಪ್ಪ ಪರ ಜಗದೀಶ್ ಶೆಟ್ಟರ್ ಬ್ಯಾಟಿಂಗ್ ಮಾಡುವ ಸಾಧ್ಯತೆ ಇದ್ದು, ಮುನೇನಕೊಪ್ಪಗೆ ಸಚಿವ ಸ್ಥಾನ ಕೊಟ್ಟರೆ ಬೆಲ್ಲದ್ಗೆ ಮಂತ್ರಿಗಿರಿ ಕೈ ತಪ್ಪುತ್ತಾ ಅನ್ನೋ ಪ್ರಶ್ನೆ ಉದ್ಭವಿಸಿದೆ. ತಮ್ಮ ರಾಜೀನಾಮೆಯಿಂದ ಮನನೊಂದು ಆತ್ಮಹತ್ಯೆಗೆ ಶರಣಾದ ಅಭಿಮಾನಿ ಕುಟುಂಬಕ್ಕೆ ಬಿಎಸ್ವೈ ಸಾಂತ್ವನ ಹೇಳಿದ್ದು ಹೇಗೆ? ಕಾಂಗ್ರೆಸ್ ಸೇರಿದ ಮಧು ಬಂಗಾರಪ್ಪಗೆ ಸಿದ್ದರಾಮಯ್ಯ ಕೊಟ್ಟ ಸಲಹೆ ಏನು? ಡ್ರೋನ್ ಕ್ಯಾಮೆರಾದಲ್ಲಿ ಸರಿಯಾದ ನೆರೆಯ ಭೀಕರ ದೃಶ್ಯ ಹೇಗಿದೆ? ನೋಡೋಣ ಕರ್ನಾಟಕ ನ್ಯೂಸ್ ಟಾಪ್ 9ನಲ್ಲಿ. ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಬೊಮ್ಮಲಾಪುರಕ್ಕೆ ಮಾಜಿ ಸಿಎಂ ಬಿಎಸ್ವೈ ಭೇಟಿ ನೀಡಿದ್ರು. ತಮ್ಮ ಅಭಿಮಾನಿ ರವಿ ಎಂಬಾತ ಆತ್ಮಹತ್ಯೆ ಮಾಡಿಕೊಂಡ ಮನೆಗೆ ಭೇಟಿ ಕೊಟ್ಟು 5 ಲಕ್ಷ ರೂಪಾಯಿ ಪರಿಹಾರ ನೀಡಿದ್ರು. ನನ್ನ ರಾಜೀನಾಮೆಯಿಂದ ನೊಂದು ರವಿ ಸೂಸೈಡ್ ಮಾಡಿಕೊಂಡಿದ್ರು. ಈ ಘಟನೆಯಿಂದ ನನಗೆ ತುಂಬಾ ನೋವಾಗಿದೆ ಅಂತ ಭೇಟಿ ವೇಳೆ ಬಿಎಸ್ವೈ ಹೇಳಿದ್ರು. ಚಾಮರಾಜನಗರದಲ್ಲಿ ಆಕ್ಸಿಜನ್ ದುರಂತದಲ್ಲಿ ಸೋಂಕಿತರು ಮೃತಪಟ್ಟಾಗ ಬರೆದಿದ್ದನ್ನ ಪ್ರಶ್ನಿಸಿದಾಗ ಬಿಎಸ್ವೈ ತಮ್ಮದೇ ದಾಟಿಯಲ್ಲಿ ಉತ್ತರಿಸಿದ್ರು. ನಮ್ಮ ಮಂತ್ರಿಗಳು ಭೇಟಿ ನೀಡಿ ಪರಿಹಾರ ನೀಡಿದ್ದಾರೆ, ಎಲ್ಲಾ ಕಡೆಯೂ ನಮ್ಮ ಮಿನಿಸ್ಟರ್ಸ್ ವಿಸಿಟ್ ಹಾಕಿ ಸಮಸ್ಯೆ ಆಲಿಸಿದ್ದಾರೆ ಅಂತ ಬೊಮ್ಮಲಾಪುರದಲ್ಲಿ ಮಾಜಿ ಸಿಎಂ ಬಿಎಸ್ವೈ ತಿಳಿಸಿದ್ರು. ಮಾಜಿ ಸಿಎಂ ಬಿಎಸ್ವೈ ವಿರುದ್ಧ ಬೊಮ್ಮಲಾಪುರ ಗ್ರಾಮಸ್ಥರು ಗರಂ ಆಗಿದ್ದಾರೆ. ಗ್ರಾಮಕ್ಕೆ ಬಂದರೂ ಸಿದ್ದೇಶ್ವರ ಮಠಕ್ಕೆ ಬರದೇ ಇದ್ದಿದ್ದಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಠಕ್ಕೆ ಬರುವುದಾಗಿ ಗ್ರಾಮಸ್ಥರು ಕಾದು ಕುಳಿತಿದ್ರು. ಆದರೆ ಆತ್ಮಹತ್ಯೆಗೆ ಶರಣಾಗಿರೋ ರವಿ ಮನೆಗೆ ಭೇಟಿ ನೀಡಿ ಬಿಎಸ್ವೈ ತೆರಳುತ್ತಾ ಇದ್ದಂತೆ ಸೆಟ್ ಆಗಿದ್ದಾರೆ. ಅಲ್ಲದೆ ಶಾಸಕ ನಿರಂಜನ್ ಕುಮಾರ್ ವಿರುದ್ಧವೂ ಆಕ್ರೋಶ ಹೊರಹಾಕಿದ್ದಾರೆ.
ದಿವಂಗತ ಬಂಗಾರಪ್ಪ ಕೇವಲ ಒಂದು ಜಾತಿಯ ನಾಯಕನಾಗಿರಲಿಲ್ಲ, ಅವರು ಸಮೂಹ ನಾಯಕನಾಗಿದ್ರು ಅಂತ ಹುಬ್ಬಳ್ಳಿ ಕಾಂಗ್ರೆಸ್ ಸಮಾವೇಶದಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಹೇಳಿದ್ದಾರೆ. ಬಂಗಾರಪ್ಪ ರಾಜ್ಯ ಒಪ್ಪುವಂತಹ ನಾಯಕರಾಗಿದ್ರು. ಅವರ ಪುತ್ರ ಮಧು ಬಂಗಾರಪ್ಪನವರಲ್ಲಿಯೂ ಅಂತಹ ಶಕ್ತಿ ಇದೆ. ರಾಜ್ಯದಲ್ಲಿ ಬಂಗಾರಪ್ಪನವರಿಗೆ ಬೆಂಬಲಿಗರಿದ್ರು, ಅದನ್ನ ನೀವು ಮುಂದುವರಿಸಬೇಕು ಅಂತ ಕಾಂಗ್ರೆಸ್ ಸೇರಿದ ಮಧು ಬಂಗಾರಪ್ಪ ಅವರಿಗೆ ಸಿದ್ದರಾಮಯ್ಯ ಸಲಹೆ ನೀಡಿದ್ದಾರೆ. ಮುಂದುವರೆದು ಮಾತನಾಡಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ, ಬಂಗಾರಪ್ಪ ಸಿಎಂ ಆಗಿದ್ದಾಗ ನಾನು ಕಾಂಗ್ರೆಸ್ನಲ್ಲಿ ಇರಲಿಲ್ಲ, ಆದರೆ ಬಂಗಾರಪ್ಪನಂತವರಿಂದ ಕಾಂಗ್ರೆಸ್ಗೆ ಏನು ನಷ್ಟವಾಗಿತ್ತು, ಆ ನಷ್ಟವನ್ನ ತುಂಬುವ ಕೆಲಸವನ್ನ ನೀವು ಮಾಡಬೇಕು ಅಂತ ಮಧು ಬಂಗಾರಪ್ಪ ಅವರಿಗೆ ಸಿದ್ದರಾಮಯ್ಯ ಬುದ್ಧಿಮಾತು ಹೇಳಿದ್ದಾರೆ. ಹುಬ್ಬಳ್ಳಿಯಲ್ಲಿ ನಡೆದ ಕೈ ಸಮಾವೇಶದಲ್ಲಿ ಸಿದ್ದು ಹೀಗೆ ಸಲಹೆ ಕೊಟ್ಟಿದ್ದಾರೆ. ಕಲಬುರಗಿ ಗ್ರಾಮೀಣ ಕ್ಷೇತ್ರದ ಬಿಜೆಪಿ ಶಾಸಕ ಬಸವರಾಜ ಮತ್ತಿಮೂಡ್ಗೆ ಸಚಿವ ಸ್ಥಾನ ನೀಡಬೇಕು ಅಂತ ಬೆಂಬಲಿಗರು ಆಗ್ರಹಿಸಿದ್ದಾರೆ. ಕಲಬುರಗಿ ನಗರದ ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದಿಂದ ಶ್ರೀ ಶರಣ ಬಸವೇಶ್ವರ ದೇಗುಲದವರೆಗೂ ಪಾದಯಾತ್ರೆ ನಡೆಸಿದ್ದಾರೆ. ಬಳಿಕ ಶ್ರೀ ಶರಣ ಬಸವೇಶ್ವರ ಸ್ವಾಮಿಗೆ ಪೂಜೆ ಸಲ್ಲಿಸಿ ಸಚಿವ ಸ್ಥಾನ ಕರುಣಿಸುವಂತೆ ಬೇಡಿಕೊಂಡಿದ್ದಾರೆ. ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಅಂಕಲಿ ಗ್ರಾಮ ನದಿ ನೀರಿನಿಂದ ಮುಳುಗಡೆಯಾಗಿದೆ. ಅಲ್ಲದೆ ರಾಯಬಾಗ ತಾಲೂಕಿನ ಬಾವನಸೌದತ್ತಿ ಗ್ರಾಮವು ಜಲಾವೃತವಾಗಿದೆ. ಕೃಷ್ಣಾ ನದಿಯಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗಿ ಪ್ರವಾಹ ಪರಿಸ್ಥಿತಿ ತಲೆದೋರಿದ್ದು 2 ಗ್ರಾಮಗಳಲ್ಲಿ ಸುಮಾರು 350 ಮನೆಗಳು ಜಲಾವೃತವಾಗಿವೆ. ಹೀಗಾಗಿ ಸಂತ್ರಸ್ತರನ್ನ ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಮಾಡಲಾಗಿದೆ. ಡ್ರೋನ್ ಕ್ಯಾಮೆರಾದಲ್ಲಿ ಕೃಷ್ಣಾ ನದಿ ನೆರೆಯ ಭೀಕರ ದೃಶ್ಯ ಸೆರೆಯಾಗಿದೆ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ಶಾಸಕ ಆನಂದ ನ್ಯಾಮಗೌಡರಿಂದ ಪ್ರವಾಹ ಪ್ರದೇಶದಲ್ಲಿ ರೌಂಡ್ ಹಾಕಲಾಯಿತು. ತುಬಚಿ ಶೂರ್ಪಾಲಿ ಗ್ರಾಮದಲ್ಲಿ ಬೋಟ್ನಲ್ಲಿ ಸುತ್ತಾಡಿ ಕೃಷ್ಣಾ ನದಿ ನೀರಿನಿಂದ ಮುಳುಗಿದ ಮನೆಗಳನ್ನು ವೀಕ್ಷಿಸಿದ್ದಾರೆ. ಅಲ್ಲದೆ 100 ಎಕರೆ ಕಬ್ಬು, ಬಾಳೆ ನದಿ ನೀರಿನಿಂದ ಆವೃತವಾಗಿದ್ದು ಬೆಳೆ ಹಾನಿಯನ್ನು ಶಾಸಕ ನ್ಯಾಮಗೌಡ ವೀಕ್ಷಿಸಿದ್ದಾರೆ. ವಿಜಯಪುರ ಜಿಲ್ಲೆ ಮುದ್ದೇಬಿಹಾಳ ತಾಲೂಕಿನ ಕಮಲದಿನ್ನಿಯಲ್ಲಿ ತೆಪ್ಪದಲ್ಲಿ ತೆರಳಿ ದೇಗುಲವೊಂದಕ್ಕೆ ಅರ್ಚಕರು ಪೂಜೆ ಸಲ್ಲಿಸಿದ್ದಾರೆ. ಗ್ರಾಮದ ಬಳಿಯ ಪರಮಾನಂದ ದೇಗುಲ ಕೃಷ್ಣಾ ನದಿ ನೀರಿನಿಂದ ಜಲಾವೃತವಾಗಿದೆ. ಹೀಗಾಗಿ ತೆಪ್ಪದಲ್ಲಿ ಹೋಗಿ ದೇವರಿಗೆ ಪೂಜೆ ಸಲ್ಲಿಸಿ ನೆರೆ ಕಡಿಮೆ ಆಗಲಿ ಅಂತ ಅರ್ಚಕರು ಪ್ರಾರ್ಥನೆ ಮಾಡಿದ್ದಾರೆ. ಶ್ರೀಲಂಕಾ ವಿರುದ್ಧ ಮುಗ್ಗರಿಸಿದ ಹೇಗೆ ಟೀಂ ಇಂಡಿಯಾ ಆಂಗ್ಲರ ಪಾಲಿಗೆ ಸಿರಾಜ್ ಕಂಟಕ ಆಗಲಿದ್ದಾರೆ ಅಂತ ಹೇಳಿದ್ಯಾರು? ಪ್ರಭಾಸ್ ಅಭಿನಯಿಸಿರೋ ರಾಧೆ ಶ್ಯಾಮ್ ರಿಲೀಸ್ ಯಾವಾಗ? ನೋಡೋಣ ಎಂಟರ್ಟೈನ್ಮೆಂಟ್ ನ್ಯೂಸ್ ಟಾಪ್ 9ನಲ್ಲಿ. ಆಗಸ್ಟ್ 4ರಿಂದ ಆರಂಭಗೊಳ್ಳಲಿರೋ ಟೆಸ್ಟ್ ಸರಣಿಯಲ್ಲಿ ಆಂಗ್ಲರ ಪಾಲಿಗೆ ಮೊಹಮ್ಮದ್ ಸಿರಾಜ್ ಕಂಟಕವಾಗಲಿದ್ದಾರೆ ಅಂತ ದಕ್ಷಿಣ ಆಫ್ರಿಕಾದ ಮಾಜಿ ವೇಗಿ ಡೇಲ್ ಸ್ಟೇನ್ ಹೇಳಿದ್ದಾರೆ. ಟೆಸ್ಟ್ ತಂಡದ ಖಾಯಂ ಸದಸ್ಯನಾಗಿರೋ ಸಿರಾಜ್ ಇಂಗ್ಲೆಂಡ್ ಪಾಲಿಗೆ ದುಸ್ವಪ್ನವಾಗಲಿದ್ದಾರೆ ಎಂದಿದ್ದಾರೆ. ಈ ಹಿಂದೆ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ನಲ್ಲಿ ಸಿರಾಜ್ ಅವರನ್ನ ಆಡಿಸಿದ್ರೆ ಫಲಿತಾಂಶದ ಗೆಲುವು ಕಾಣಬಹುದಿತ್ತು ಅಂತ ಸ್ಟೇನ್ ಅಭಿಪ್ರಾಯಪಟ್ಟಿದ್ದಾರೆ. ಟಿ20 ವಿಶ್ವಕಪ್ನಲ್ಲಿ ಸೂರ್ಯಕುಮಾರ್ ಯಾದವ್ ಟೀಂ ಇಂಡಿಯಾದ ಫಲಿತಾಂಶದಲ್ಲಿ ದೊಡ್ಡ ಬದಲಾವಣೆ ಮಾಡಲಿದ್ದಾರೆ ಅಂತ ಆಸೀಸ್ ಮಾಜಿ ಆಟಗಾರ ಬ್ರಾಡ್ ಹಾಗ್ ಹೇಳಿದ್ದಾರೆ. ಸೂರ್ಯನ ಪ್ರಸ್ತುತ ಫಾರ್ಮ್ ಹಾಗೂ ಬ್ಯಾಟಿಂಗ್ ಶೈಲಿಯನ್ನ ನೋಡಿದ್ರೆ ಖಂಡಿತವಾಗಿಯೂ ಆತ ಭಾರತಕ್ಕೆ ಟ್ರೋಫಿ ಗೆದ್ದುಕೊಡಲಿದ್ದಾರೆ ಅಂತ ಅಭಿಪ್ರಾಯಪಟ್ಟಿದ್ದಾರೆ. ದಿ 100 ಮಹಿಳಾ ಲೀಗ್ನ ಇಂದಿನ ಪಂದ್ಯದಲ್ಲಿ ಸದರ್ನ್ ಬ್ರೇವ್ ಹಾಗೂ ಬರ್ಮಿಂಗ್ಹ್ಯಾಮ್ ತಂಡಗಳು ಮುಖಾಮುಖಿಯಾಗಲಿವೆ. 2 ತಂಡಗಳು ತಲಾ 2 ಪಂದ್ಯವನ್ನ ಆಡಿವೆ. ಟ್ರೆಂಟ್ ರಾಕೆಟ್ಸ್ ಹಾಗೂ ವ್ಯಾಲ್ಶ್ ವಿರುದ್ಧ ಗೆದ್ದಿರೋ ಸದರ್ನ್ ತಂಡ 4 ಅಂಕಗಳನ್ನು ಪಡೆದಿದೆ. ಇನ್ನು 1 ಪಂದ್ಯವನ್ನ ಗೆದ್ದು ಇನ್ನೊಂದರಲ್ಲಿ ಮುಗ್ಗರಿಸಿರೋ ಬರ್ಮಿಂಗ್ಹ್ಯಾಮ್ ಗೆಲುವಿನ ತವಕದಲ್ಲಿದೆ. ಟೀಂ ಇಂಡಿಯಾದ ಮಾಜಿ ಆಟಗಾರ ಕನ್ನಡಿಗ ಆರ್ ವಿನಯ್ ಕುಮಾರ್ ಮುಂಬೈ ಇಂಡಿಯನ್ಸ್ ತಂಡದಲ್ಲಿ ಹೊಸ ಹುದ್ದೆಗೆ ನೇಮಕವಾಗಿದ್ದಾರೆ. ಅಂಬಾನಿ ಬ್ರಿಗೇಡಿಯರ್ಸ್ ತಂಡಕ್ಕೆ ವಿನಯ್ ಕುಮಾರ್ ಟ್ಯಾಲೆಂಟ್ ಸ್ಕೌಟ್ ಆಗಿ ನೇಮಕಗೊಂಡಿದ್ದಾರೆ. ಇದರೊಂದಿಗೆ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ವಿದಾಯ ಘೋಷಿಸಿದ್ದ ದಾವಣಗೆರೆ ಎಕ್ಸ್‌ಪ್ರೆಸ್ ಹೊಸ ಜರ್ನಿಯನ್ನ ಶುರು ಮಾಡಿದ್ದಾರೆ. ಎಲ್ಲಾ ಗೊಂದಲಗಳಿಗೂ ಪ್ರಭಾಸ್ ಬ್ರೇಕ್ ಹಾಕಿದ್ದಾರೆ. ಪ್ರಭಾಸ್ ಅಭಿನಯದ ರಾಧೆ ಶ್ಯಾಮ್ ಚಿತ್ರದ ರಿಲೀಸ್ ಡೇಟ್ ಪ್ರಕಟವಾಗಿದೆ. 2022ರ ಜನವರಿ 14ಕ್ಕೆ ರಾಧೆ ಶ್ಯಾಮ್ ತೆರೆಗೆ ಬರಲಿದ್ದು ಅಧಿಕೃತವಾಗಿ ಚಿತ್ರದ ರಿಲೀಸ್ ಡೇಟ್ ಅನೌನ್ಸ್ ಆಗಿದೆ. ಚಿತ್ರದಲ್ಲಿ ಪ್ರಭಾಸ್, ಪೂಜಾ ಹೆಗ್ಡೆ ಅಭಿನಯಿಸಿದ್ದು ಈಗಾಗಲೇ ಟೀಸರ್ ಮೂಲಕ ಭಾರೀ ನಿರೀಕ್ಷೆ ಹುಟ್ಟಿಸಿದೆ ಸಿನಿಮಾ.
ಕನ್ನಡದ ನಟಿ ರಶ್ಮಿಕಾ ಮಂದಣ್ಣ ಸದ್ಯ ಇಂಡಿಯಾದ ಸ್ಟಾರ್ ನಟಿ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಕನ್ನಡ ಸೇರಿದಂತೆ ತೆಲುಗು, ತಮಿಳು, ಬಾಲಿವುಡ್ನಲ್ಲೂ ರಶ್ಮಿಕಾ ಬ್ಯುಸಿಯಾಗಿದ್ದಾರೆ. ಈಗ ರಶ್ಮಿಕಾ ಮಡಿಲಿಗೆ ಮತ್ತೊಂದು ಸಿನಿಮಾ ಸೇರಿದೆ. ತೆಲುಗಿನ ಜಾತಿರತ್ನಾಲು ಸಿನಿಮಾದ ನಿರ್ದೇಶಕ ಅನುದೀಪ್ ಮುಂದಿನ ಚಿತ್ರಕ್ಕೆ ರಶ್ಮಿಕಾ ನಾಯಕಿಯಾಗಿ ಆಯ್ಕೆಯಾಗಿದ್ದಾರೆ. ಕಿಚ್ಚ ಸುದೀಪ್ ಅಭಿನಯದ ವಿಕ್ರಾಂತ್ ರೋಣಾದ ಕ್ರೇಜ್ ಹೆಚ್ಚಾಗ್ತಾ ಇದೆ. ಸದ್ಯ ವಿಕ್ರಾಂತ್ ರೋಣ ಗಣಪ ಎಲ್ಲೆಲ್ಲೂ ಸದ್ದು ಮಾಡ್ತಾ ಇದ್ದಾನೆ. ವಿಕ್ರಾಂತ್ ರೋಣ ರೂಪದಲ್ಲಿ ಗಣೇಶನನ್ನ ಮಾಡಲಾಗಿದೆ. ದುಬೈ ಬ್ಯಾಕ್ಗ್ರೌಂಡ್ನಲ್ಲಿ ಗಣೇಶನ ಮೂರ್ತಿಯನ್ನ ಮಾಡಲಾಗಿದೆ. ಈ ವಿಕ್ರಾಂತ್ ರೋಣ ಗಣಪ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದಾನೆ. ಗಣೇಶ ಹಬ್ಬಕ್ಕೆ ಇನ್ನೂ ಸಮಯ ಇದ್ದು ಅದಾಗಲೇ ವಿಕ್ರಾಂತ್ ರೋಣ ಗಣಪ ರೆಡಿಯಾಗಿದ್ದಾನೆ. ಇದಾಗಿತ್ತು ಈ ಹೊತ್ತಿನ ನ್ಯೂಸ್ ಟಾಪ್ 9. ಈಗ ಟಿವಿ9 ವಿಶೇಷ ಪ್ರಸಾರವಾಗುತ್ತೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಟಿವಿ9.